ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಯಾವುದೇ ಒಂದು ಕ್ರೋಶಾ ವರ್ಕ್ ಇಲ್ಲದೆ, ಕುಚ್ಚು ಕಟ್ಟುವ ಜಂಜಾಟವಿಲ್ಲದೆ ಇವತ್ತು ಲಟ್ಕನ್ ಟಸಲ್ಸ್ ಬಟರ್ಫ್ಲೈ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಟರ್ಫ್ಲೈ ಅಂದ ತಕ್ಷಣ ಕ್ರೋಶಾ ವರ್ಕ್ ಮಾಡಬೇಕಂತ ಏನಿಲ್ಲ, ಈಸಿಯಾಗಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಥ್ರೆಡ್ಲ ಮಾಡ್ಕೊಂಡ್ಬಿಟ್ಟು ನೀವು ಹಾಕೋಬೋದು. ಇಲ್ಲಿ ನೋಡಿ, ಪಾರ್ಟಿವೇರ್ ಸೀರೆಗೆ ಇವತ್ತು ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಈ ಥರ ಪಾರ್ಟಿವೇರ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೆಯ್ಟ್ ಆಗಿರುವಂಥ ಎಂಬ್ರಾಯ್ಡ್ರಿ ವರ್ಕ್ ಇರುವಂಥ ಸೀರೆಗೂ ಎಲ್ಲ ಸೀರೆಗೂ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದು. ಮೇಯ್ನಾಗಿ ಒಂದು ರೀತಿ ಪಾರ್ಟಿವೇರ್ ಸೀರೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಹಂಗಾಗಿ ಈ ಒಂದು ಡಿಸೈನ್ನ ಇವತ್ತು ಒಂದು ಪಾರ್ಟಿವೇರ್ ಸೀರೆಗೆ ಹಾಕ್ತಾ ಇದ್ದೀನಿ. ಮೇಯ್ನಾಗಿ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿದ್ದು ಒಂದು ಸ್ಪೂನು. ನಾನು ಬಂದು ಇದು ತೊಗೊಂಡಿದ್ದೀನಿ. ನಿಮಗೆ ಇದು ಇಲ್ಲ ಅಂತಂದರೆ ಒಂದು ಕಾರ್ಡ್ ಬೋರ್ಡ್ನ ಇದು ಮೆಜರ್ಮೆಂಟ್ನ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಟೇಪಲ್ಲೇ. ಸೊ ಆ ಮೆಜರ್ಮೆಂಟ್ಗೆ ಒಂದು ಕಾರ್ಡ್ ಬೋರ್ಡ್ನ ತೊಗೊಂಡು ನೀವು ಆ ಥರ ನೀವು ಕುಚ್ಚು ಅನ್ನೋದು ರೆಡಿ ಮಾಡ್ಕೋಬೋದು. ಸೊ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ಸ್ಯಾರಿಗೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ದಾರ ಬಂದು ಸ್ಯಾರಿಯಲ್ಲಿ ಸಾಕಷ್ಟು ಕಲರ್ ಆಪ್ಷನ್ ಇದೆ, ಬಟ್ ನಾನು ಬಂದು ಗ್ರೀನ್ ತೊಗೊಂಡಿದ್ದೀನಿ. ಇಲ್ಲಿ ಕಲರ್ ಏನಿದೆಯೋ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ಗಳನ್ನ ಬಳಸ್ತಾ ಇದ್ದೀನಿ. ನಾನು ಈ ಸೀರೆಗೆ ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಈ ಒಂದು ಡಿಸೈನ್ಗೆ. ನೀವು ಇಲ್ಲ ಅಂತಂದರೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ಒಂದೇನು ನನಗೆ ಹಾಕೋದಕ್ಕೆ ಸುತ್ತೋದಕ್ಕೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು 3 ದಾರನ ತೊಗೊಂಡಿದ್ದೀನಿ. ಇಲ್ಲಿ 3 ತೊಗೊಂಡಿದ್ದರೆ ನಾನು 3 ತೊಗೋಬೇಕಂತಲ್ಲ. ನಿಮ್ಮ ಹತ್ರ ಸೇಮ್ ಕಲರ್ ವರ್ಕ್ ಮಾಡಿ ಈ ಥರ ಉಳ್ಕೊಂಡಿದ್ರೆ ಒಂದೇ ಸತಿ ತೊಗೊಳ್ಳಿ, ಬೇಗ ಆಗುತ್ತೆ ಫಾಸ್ಟಾಗಿ ಕೆಲಸ. ಸೊ 3 ಎಳೆ ದಾರನ ಈ ರೀತಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಕಟ್ ಮಾಡೋದಕ್ಕೆ ಸೀಸರ್ ಬೇಕು. ಫಸ್ಟ್ ನೋಡಿ, ದಾರನ ಈ ರೀತಿ ನಿಮ್ಗೆ ಯಾವ ರೀತಿ ಗ್ರಿಪ್ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೋ ಅದೇ ರೀತಿ ಇಟ್ಕೊಳ್ಳಿ. ಸೊ ಗಂಟನ್ನು ಈ ರೀತಿ ಇಟ್ಕೊಂಡು ಫಸ್ಟ್ ಈ ರೀತಿ ಸುತ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು. ಇಲ್ಲಿ 3 ಎಳೆ ದಾರನ ತೊಗೊಂಡಿದ್ದೀನಿ ನೋಡಿ. ದಪ್ಪ ಮತ್ತು ಥಿಕ್ನೆಸ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸ್ವಲ್ಪ ದಪ್ಪ ಇಷ್ಟಪಡೋರು ಇರ್ತಾರೆ, ಇಲ್ಲ ಸ್ವಲ್ಪ ಚಿಕ್ಕದಾಗಿರಲಿ ಅನ್ನೋರು ಕೂಡ ಇಷ್ಟಪಡ್ತಾರೆ. ಬಟ್ ನಾನಿಲ್ಲಿ ಒಂದು 25 ರೌಂಡ್ ಸುತ್ಕೊತಾ ಇದ್ದೀನಿ. 25 ಅಂದರೆ ಡಬಲ್ ಎಷ್ಟಾಗುತ್ತೆ, ತ್ರಿಬಲ್ ಆಗುತ್ತೆ. ಯಾಕಂದರೆ 3 ಎಳೆ ಒಟ್ಟಿಗೆ ತೊಗೊಂಡು ಸುತ್ಕೊತಾ ಇದ್ದೀನಿ ಅಲ್ವಾ ನಾನಿಲ್ಲಿ. ಹಂಗಾಗಿ ಇಲ್ಲಿ 25 ಸತಿ ನಾನು ದಾರನ ಸುತ್ಕೊತಾ ಇದ್ದೀನಿ. ಸೊ ನನಗೆ ಇಷ್ಟು ದಪ್ಪದಲ್ಲಿ ಸಾಕು. ನೀವೇನಾದರೂ ಹೆವಿಯಾಗಿ ಸ್ವಲ್ಪ ದಪ್ಪ ಜಾಸ್ತಿ ಇರಲಿ ಅನ್ನಂಗಿದ್ರೆ ಇನ್ನೂ ಎಕ್ಸ್ಟ್ರಾ ನೀವು ಸುತ್ಕೊಳ್ಬೋದು. ನಾನು ಮಾತ್ರ 25 ಈ ರೀತಿ ಸುತ್ಕೊತಾ ಇದ್ದೀನಿ. ಈ ರೀತಿ ಸುತ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಕಾಟನ್ ಥ್ರೆಡ್ ಏನಿದೆಯಲ್ಲ, ಸೊ ನಿಮ್ಗೆ ಗೊತ್ತಾಗಲ್ಲ, ಕಾಟನ್ ಥ್ರೆಡ್ ಏನಿದೆಯಲ್ಲ ಇದನ್ನು ಇದರೊಳಗಡೆಯಿಂದ ಪೋಣಿಸ್ಕೊಂಡು ಈ ರೀತಿ ಪೋಣಿಸ್ಕೊಂಡು ಈ ಕಡೆ ನೀಡಲ್ನ ಹಾಕಿ ಈ ದಾರನ ಈ ರೀತಿ ಎಳ್ಕೊಬೇಕು. ನಿಮಗೆ ಗ್ಯಾಪ್ ಇರುತ್ತಲ್ಲ, ಗಂಟು ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಟೈಟಾಗಿ ಗಂಟು ಹಾಕಬೇಕು. ಒಂದು 2 ರಿಂದ 3 ಸತಿ ಈ ರೀತಿ ಗಂಟನ್ನು ಹಾಕ್ಕೊಂಡು ಈ ಥ್ರೆಡನ್ನು ಹೊರಗಡೆ ತಗೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ಸೊ 3-4 ಸತಿ ಟೈಟಾಗಿ ಸುತ್ತಕೊಂಡು ಆಮೇಲೆ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ಮತ್ತೆ ಈಗ ಇಲ್ಲಿ ಕೂಡ ಒಂದು ಗಂಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಗಂಟನ್ನು ಹಾಕಿದ ಮೇಲೆ ಈ ಥ್ರೆಡನ್ನು ಸ್ಪೂನಿಂದ ನಿಧಾನಕ್ಕೆ ಈ ರೀತಿ ಹೊರಗಡೆ ತಗೋಬೇಕು. ಸೊ ತಗೊಂಡಾಗ ಈ ರೀತಿ ಥ್ರೆಡ್ ಅನ್ನೋದು ರೆಡಿ ಆಗುತ್ತೆ. ಸ್ವಲ್ಪ ನಿಮಗೆ ಲೂಸೇ ಅನಿಸುತ್ತೆ. ಸೊ ಈ ರೀತಿ ಟೈಟಾಗಿ ಇಟ್ಕೊಂಡು ಇನ್ನೊಂದು 2 ರೌಂಡು ಸುತ್ತಕೊಂಡು ಇದನ್ನು ಹೂ ಹೇಗೆ ಕಟ್ತಾರೋ ಆ ಥರ ನಾಟ್ ಕೂಡ ಹಾಕ್ಕೊಳ್ಳಿ, ಇಲ್ಲ ಸೂಜಿತ ಕೂಡ ನೀವು ಗಂಟು ಹಾಕ್ಕೊಳ್ಳಿ. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗಿ ಅನಿಸುತ್ತೋ ಆ ಒಂದು ಮೆಥಡಲ್ಲಿ ಗಂಟನ್ನು ಹಾಕ್ಕೊಳ್ಳಿ. ಸುತ್ತಿದ ಮೇಲೆ ಮತ್ತೆ 2 ಸತಿ ನಾನಿಲ್ಲಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾಟ್ ಹಾಕಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಏನಿರುತ್ತಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಕಡೆ ಸೈಡಲ್ಲಿರೋಂಥವು ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮ್ಮ ಸೀರೆಗಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ಥರ ಇಟ್ಕೊಂಡ್ರೆ ನಿಮಗೆ ಕೆಲಸ ಅನ್ನೋದು ಫಾಸ್ಟಲ್ಲಿ ಆಗೋಗುತ್ತೆ. ಆಮೇಲೆ ನೋಡಿ, ಸೈಡಲ್ಲಿ ಕ್ರೋಶಾ ನೀಡಲು ವರ್ಕ್ ಏನು ಮಾಡಲ್ಲ, ಜಸ್ಟ್ ಇದ್ರ ಮಿಡ್ಲಲ್ಲಿ ಈ ರೀತಿ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲವೂ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಈ ಥರ ಆದಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆ ಕಡೆ. ಮತ್ತು
ಈ ಕಡೆ. ಸೊ ಈ ಥರ ಸುಚ್ಚಿಬಿಟ್ಟು ಈ ರೀತಿ ತೆಗಿರಿ. ಅದು ನೀಟಾಗಿ ನಿಮಗೆ ಈ ರೀತಿ ಟಸಲ್ಸ್ಗಳನ್ನೋದು ಎಲ್ಲವೂ ರೆಡಿ ಮಾಡ್ಕೋಬೇಕು. ಸೊ ನಿಮ್ಮ ಸೀರೆಗೆ ಯಾವ ಥರ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಫಸ್ಟು ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಾನು ಒಂದೇ ಕಲರಲ್ಲೇ ಹಾಕ್ತಾಯಿದ್ದೀನಿ, 2 ಕಲರ್ಲೇ ಬೇಕಿದ್ರೆ ನೀವು ರೆಡಿ ಮಾಡ್ಕೋಬೋದು. ನನ್ನ ಅಂದಾಜು ಮೇಲೆ ಒಂದು ಸೀರೆಗೆ ಅಂತಂದರೆ ಒಂದು 40 ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಕ್ರೋಶೆ ವರ್ಕ್ ಇರೋದಿಲ್ಲ ಇಲ್ಲಿ, ಜಸ್ಟ್ ಅಟ್ಯಾಚ್ ಮಾಡೋ ಕೆಲಸ ಇರುತ್ತೆ. ಸೊ ಹಂಗಾಗಿ ಹೈಲೈಟಾಗಿ ಡಿಸೈನ್ ಸಾರಿಗೆ ಕಾಣಿಸ್ಬೇಕು ಅಂದರೆ ಒಂದು 40 ಪೀಸಸ್ನ ಈ ಥರ ರೆಡಿ ಮಾಡ್ಕೊಳ್ಳಿ. 2 ಕಲರ್ಲೇ ಹಾಕ್ಕೊಳ್ಳೋಂಗಿದ್ರೆ ನೀವು ಅದು 20 ಈ 20ನ ಮಾಡಿಕೊಂಡು ಹಾಕ್ಕೋಬೋದು. ತುಂಬ ಹೆವಿ ಆಯಿತು ನಮಗೆ ಬೇಡ ಅಷ್ಟು ಹಾಕೋಕ್ಕಾಗಲ್ಲ ಅಂದರೆ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಸೊ ಫಸ್ಟ್ ಈ ರೀತಿ ರೆಡಿ ಮಾಡ್ಕೋಬೇಕು. ಜಸ್ಟ್ ಆ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಪಲ್ಲುನ ನೀಟಾಗಿ ಒಂದು ರೀತಿ ಎದ್ರ ಮೇಲೆ ನಿಮಗೆ ಕಂಫರ್ಟೆನ್ಸು ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಅಟ್ಯಾಚ್ ಅನ್ನೋದು ಮಾಡಬೇಕಾಗತ್ತೆ. ಇಲ್ಲಿ ಗ್ಯಾಪ್ ಡಿಸ್ಟೆನ್ಸ್ ಬಂದು ಎಷ್ಟು ಮಾಡ್ಕೊಂಡಿದ್ದೀರ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಗ್ಯಾಪ್ ಡಿಸ್ಟೆನ್ಸ್ ಅನ್ನೋದು ನೀವು ಕೊಡ್ಬೋದು. ನಾನು ಬಂದು ಸ್ವಲ್ಪ 3 ಫಿಂಗರ್ಸ್ ಗ್ಯಾಪ್ ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಕಾಟನ್ ಥ್ರೆಡ್ ಏನಿದೆಯಲ್ಲ ಪಲ್ಲು ಕಲರ್ ಮ್ಯಾಚಿಂಗ್ ಕಾಟನ್ ದಾರನ ಈ ರೀತಿ ನಾಟನ್ನು ಹಾಕ್ಕೊಂಡು ಫಸ್ಟು ಒಂದು ಸತಿ ನಾಟನ್ನು ಹಾಕ್ಕೊಳ್ಳೋಣ. ಫಸ್ಟು ಒಂದು ಗಡ್ಡನ್ನು ಹಾಕಿಬಿಟ್ಟು ಈಗ ಒಂದು ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಒಂದು ಕ್ರಿಸ್ಟಲ್ ಬೀಡ್ಸನ್ನ ಹಾಕಿಬಿಟ್ಟು ಇಲ್ಲಿ ನಾವು ಏನು ರೆಡಿ ಮಾಡ್ಕೊಂಡಿರುವಂಥ ಥ್ರೆಡ್ ಏನಿದೆಯಲ್ಲ ಇದನ್ನು ಕೂಡ ಇದರೊಳಗಡೆ ಪೋಣಿಸ್ಕೊಳ್ತೀನಿ. ಈ ರೀತಿ ಪೋಣಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ಈ ರೀತಿ ಒಂದು ಕ್ರಿಸ್ಟಲ್ ಬೀಡ್ಸು ನಾವು ರೆಡಿ ಮಾಡ್ಕೊಂಡಿರುವಂಥ ದಾರನ ಹಾಕಿದ ಮೇಲೆ ಈಗ ನಾನು ಸ್ಯಾರಿಗೆ ಸ್ವಲ್ಪ ಮ್ಯಾಚಿಂಗ್ ಆಗಿರುವಂಥ ಇದೇ ಮ್ಯಾಚಿಂಗ್ ಇರುವಂಥ ಗೋಲ್ಡ್ ಕಲರ್ ಅಂದರೆ ಕಾಪರ್ ಕಲರ್ ಗೋಲ್ಡ್ ಬೀಡ್ಸನ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಬೀಡ್ಸ್ಗಳನ್ನ ತೊಗೊಳ್ಳಿ. 2 ಬೀಡ್ಸ್ಗಳನ್ನ ಹಾಕಿದ ಮೇಲೆ ಮತ್ತೆ ನಾನೀಗ ಸೇಮ್ ಕ್ರಿಸ್ಟಲ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಆಮೇಲೆ ಇದೇ ಕಲರು ಕಾಪರ್ ಕಲರ್ ಏನಿದೆಯಲ್ಲ ತುಂಬ ಚಿಕ್ಕ ಸೈಜ್ ಶುಗರ್ ಬೀಡ್ಸ್ ಎಷ್ಟಿರುತ್ತೋ ಆ ಒಂದು ಬೀಡ್ಸ್ ಕೂಡ ಒಂದು ತೊಗೊಳ್ಳಿ. ಟೋಟಲಾಗಿ ಥ್ರೆಡ್ ಹಾಕಿದ ಮೇಲೆ ನೋಡಿ 2 3 mm ಬೀಡ್ಸನ್ನ ಹಾಕಿದ್ದೀನಿ. ಬಿಗ್ ಸೈಜ್ ಬಂದು 5 mm ಬೀಡ್ ಇದೆ. ಆಮೇಲೆ 2 mm ಅಂತ ಅನಿಸುತ್ತೆ, ಬಟ್ ಲಾಸ್ಟ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಉಣಿಸ್ಕೊಂಡು ಕೆಳಗಡೆ ಇರುವಂಥ ಬೀಡ್ಸ್ ಏನಿದೆಯಲ್ಲ ಕೆಳಗಡೆ ಹಾಕಿಬಿಟ್ಟು ಬಿಗ್ ಬೀಡ್ಸಲ್ಲಿ ರಿವರ್ಸಲ್ಲಿ ಥ್ರೆಡನ್ನು ಕಂಪ್ಲೀಟಾಗಿ ನಾವು ಮೇಲಿನ ತೊಗೊಂಡೋಗ್ಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಈ ಥ್ರೆಡ್ಡಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಸೇಮ್ ಮತ್ತೆ ಈಗ 2 ಬೀಡ್ಸ್ಗಳನ್ನ ಹಾಕ್ಕೋಬೇಕು. ಲಾಸ್ಟಲ್ಲಿ ಫೈನಲಾಗಿ ಇದು ಹಾಕಿದ ಮೇಲೆ ಮತ್ತೆ ಒಂದು ಸತಿ ಡೈರೆಕ್ಟಾಗಿ ಪಲ್ಲುಗೆ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಮತ್ತೆ 2 ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ರೌಂಡ್ ಶೇಪ್ ಇರುವಂಥ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಮತ್ತೆ ಲಾಸ್ಟು ಒಂದು ಸ್ಮಾಲ್ ಬೀಡ್ಸ್ ಸೇಮ್ ಮತ್ತೆ 2ನೇ ಭಾಗದಲ್ಲಿ ಏನು ತೊಗೊಂಡಿದ್ದೀನೋ ಅದೇ ರೀತಿ ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ಸೊ ಇದು ಕೂಡ ಸ್ವಲ್ಪ ಇದನ್ನು ಕೆಳಗಡೆ ಮಾಡಿ ಮತ್ತು ರಿವರ್ಸಲ್ಲಿ ನೀರೆಲ್ಲ ಹಾಕಿಬಿಟ್ಟು ಫಸ್ಟ್ ತಗೊಂಡ್ಬಿಟ್ಟು ಈ ರೀತಿ ಈಗ ನೋಡಿ ನಾವೇನು ಥ್ರೆಡ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಇಲ್ಲಿ ಇದರಿಂದ ಡೈರೆಕ್ಟಾಗಿ ನಾವು ಮೇಲ್ಗಡೆ ಪಲ್ಲುಕ್ಕೆ ಹೋಗಬೇಕಾಗತ್ತೆ. ಮತ್ತು ಸೇಮ್ ಬೀಡ್ಸ್ ಒಳಗಡೆಯಿಂದ ತೊಗೊಂಡು ಲಾಸ್ಟಿಗೆ ಪಲ್ಲುಗೆ ಚುಚ್ಚಬೇಕು. ಆಮೇಲೆ ಥ್ರೆಡನ್ನು ನೀಟಾಗಿ ಎಳ್ಕೊಬೇಕು. ಜಸ್ಟ್ ಲಾಕ್ ಹಾಕೋಕ್ಕೆ ಮುಂಚೆ ಕರೆಕ್ಟ್ ಪಾಯಿಂಟಿಗೆ ಬೀಡ್ಸ್ ಹಾಗೆ ಥ್ರೆಡ್ಸ್ ಎಲ್ಲವೂ ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡ್ಕೊಂಬಿಟ್ಟು ಟೈಟಾಗಿ ಎಳ್ಕೊಬೇಕಾಗತ್ತೆ. ಸೊ ಲಾಸ್ಟಲ್ಲಿ ಪಲ್ಲುಗೆ ನೀವು ಲಾಕ್ ಮಾಡ್ಕೋಬೇಕು. ಅದು ಬ್ಯಾಕ್ ಸೈಡಲ್ಲಿ ನೀಡನ್ನು ಹಾಕಿಬಿಟ್ಟು ಒಂದು 2-3 ಗಂಟೆ ಎಕ್ಸ್ಟ್ರಾ ನೀವು ಹಾಕ್ಕೋಬೇಕು. ಸೊ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಳ್ಳೋಣ. ಒಂದು 2-3 ಗಂಟೆನ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ, ಅಂತ ಹೆವಿ ವರ್ಕ್ ಇಲ್ಲ. ಬಟ್ ಏನಂದರೆ ಕೈಯಲ್ಲಿ ಸ್ವಲ್ಪ ಗ್ರಿಪ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮುಗಿದೋಗ್ಬಿಡುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಪ್ಲೇಸಸ್ ಇದೆ, ಖಾಲಿ ಅನಿಸುತ್ತೆ, ಬಟ್ ಇಲ್ಲಿ ಕೂಡ ನಾನು ಸ್ಟೋನ್ ಬೀಡ್ಸ್ಗಳನ್ನೋದು ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಕಟ್ಟಿರುವಂಥ ದಾರ ಕಾಣಿಸ್ತಾ ಇರುತ್ತೆ, ಅದು ಕಾಣಿಸ್ಬಾರ್ದು ಅಂತಂದರೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಇಲ್ಲಿ ನಿಮಗೆ ಇಷ್ಟವಾದಂಥ ಒಂದು ಸ್ಟೋನ್ ಹಾಕಿ, ನಾನು ಬಂದಿಲ್ಲಿ ಸಿಲ್ವರ್ ಕಲರ್ ಇರುವಂಥ ಲೈಟಾಗಿರುವಂಥ ಕಲರ್ ಇರುವಂಥ ಬೀಡ್ಸನ್ನು
ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಅಟ್ಯಾಚ್ ಮಾಡಿದಾಗ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಸೊ ಫೈನಲಾಗಿ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಇರುವಂಥ ಡಿಸೈನು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಕಂಪ್ಲೀಟಾಗಿ ಸೀರೆಗೆ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ್ಮೇಲೆ ಸ್ಯಾರಿ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಇದು ಸ್ವಲ್ಪ ಫ್ಯಾನ್ಸಿ ಸೀರೆ ಅಂದರೆ ಪಾರ್ಟಿವೇರ್ ಸೀರೆ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ. ಇದಕ್ಕೆ ಅಷ್ಟು ಏನು ವರ್ಕ್ ಬೇಕಾಗಿರೋದಿಲ್ಲ, ಸ್ವಲ್ಪ ದೂರ ಹಾಕಿದ್ರು ಕೂಡ ನಡೆಯುತ್ತೆ. ಬಟ್ ಇವತ್ತಿರೋಂಥ ಈ ಒಂದು ಶಾರ್ಟ್ ಸೀರೆಗೆ ನಾನು 16 ಈ ಥರ ಟಸಲ್ಸ್ಗಳನ್ನ ಮಾಡಿ ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಅದು 4 ಫಿಂಗರ್ ಗ್ಯಾಪ್ ತೊಗೊಂಡು ನಾನು ಹೇಳಿದ್ನಲ್ಲ, ಹತ್ತಿರ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಕ್ಕೋಬೋದು, ಇಲ್ಲ ಇಷ್ಟೇ ಗ್ಯಾಪಲ್ಲಿ ಬೇಕಿದ್ರೆ ಕೂಡ ನೀವು ಈ ರೀತಿಯಾಗಿ ಗ್ಯಾಪ್ ಕೊಟ್ಟು ನೀವು ಟ್ರೈ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಅನಿಸುತ್ತೆ. ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ಡಿಸೈನು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾವುದೇ ಒಂದು ಕ್ರೋಶೆ ವರ್ಕು ಕೂಡ ಇಲ್ಲ, ಕುಚ್ಚು ಹಾಕೋ ಕೆಲಸ ಕೂಡ ಇಲ್ಲ, ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಹಾಗೆ ದಾರ ಕೂಡ ಅಂಥ ಹೆವಿಯಾಗಿ ಖರ್ಚು ಕೂಡ ಆಗೋದಿಲ್ಲ. ಜಸ್ಟ್ ಸ್ವಲ್ಪ ದಾರದಲ್ಲಿ ಈ ಒಂದು ಡಿಸೈನ್ನ ನೀವು ಮಾಡ್ಕೋಬೋದು. ನಾನು ಬಂದು ಸ್ಯಾರಿ ಮ್ಯಾಚಿಂಗ್ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಕಂಪ್ಲೀಟಾಗಿ ಗೋಲ್ಡ್ ಬೀಡ್ಸ್ಲೇ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇಂಥ ಡಿಸೈನ್ ಜೊತೆ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ.